US ಮತ್ತು ಇರಾನದ ಯುದ್ಧ ಸ್ಟಾರ್ಟ್ ಆಗಿ 10 ದಿನಕ್ಕಿಂತ ಮ್ಯಾಗಾತ. ಆದ್ರೂ ಸಹ ಯುದ್ಧ ಇನ್ನೂ ನಿಂತಿಲ್ಲ. ಈ ಯುದ್ಧದ ಪರಿಸ್ಥಿತಿ ನೋಡ್ರೆ ನಿಲ್ಲುವಂಗೆ ಅನ್ಸವತ್ರಿ. ಒಬ್ರೊಬ್ರು ಅನ್ನತ್ತಾರ 3ನೇ ಮಹಾಯುದ್ಧನೂ ಸ್ಟಾರ್ಟ್ ಆಗ್ಬೋದಂತ. ಅತ್ರಾಗನು ಮತ್ತೊಂದು ಒಳ್ಳೆ ಸುದ್ದಿನೂ ಬಂದೈತಿ ಇವತ್ತು ಮಾರುಕಟ್ಟೆಗೆ. ಆ ಒಳ್ಳೆ ಸುದ್ದಿ ಬಗ್ಗೆ ಈಗ ಸ್ವಲ್ಪ ತಿಳ್ಕೊಬೇಕಂತಂದ್ರೆ ಇರಾನ್ ಮಾತುಕತೆಗೆ ರೆಡಿ ಆಗೈತ್ರಿ. ಇರಾನ್ 3 ಕಂಡೀಷನ್ಗಳನ್ನ ಇಟ್ಟೈತಿ. ಆ 3 ಕಂಡೀಷನ್ ಏನ್ರಿ US ಒಪ್ಕೊಂತಂದ್ರೆ ನಾವು ಯುದ್ಧ ನಿಲ್ಲಿಸ್ತೇವಂತ ಇರಾನ್ ಅನ್ನತೈತಿ. ಅದ ಕಾರಣ ಇದು ಫಸ್ಟ್ ಟೈಮ್ ಇರಾನ್ ಈ ಥರ ಮಾತಾಡೈತ್ರಿ. ಇಷ್ಟು ದಿನ ಆತ ನಾವೇನು ಯುದ್ಧ ನಿಲ್ಸಂಗಿಲ್ಲ ಅನ್ನತ್ತೀರ. ಫೈನಲಿ ಈಗ ಅವ್ರ ಮಾತುಕತೆಗೆ ರೆಡಿ ಆಗ್ಯಾರ. ಅದ ಕಾರಣ ಅವು 3 ಕಂಡೀಷನ್ಗಳೇನಿದಾವಂತ ಅದ್ರ ಬಗ್ಗೆನೂ ತಿಳ್ಕೊಳ್ಳೋನು, ಮತ್ತು ಕರೆಂಟ್ ಮಾರ್ಕೆಟಿದ ಪರಿಸ್ಥಿತಿ ಯಾವ ಥರ ಐತಂತ ಅದ್ರ ಬಗ್ಗೆನೂ ತಿಳ್ಕೊಳ್ಳೋನು. ನೋಡ್ಬೋದು ಇವತ್ತು ನಿಫ್ಟಿ 0.95% ಬಿದ್ದೈತಿ. ಬ್ಯಾಂಕ್ ನಿಫ್ಟಿನೂ 1.14% ಬಿದ್ದೈತಿ. ಸೆನ್ಸೆಕ್ಸ್ ಅನ್ನು ಸಹ 1.08% ಬಿದ್ದೈತಿ. ಮಿಡ್ ಕ್ಯಾಪ್ ಇಂಡೆಕ್ಸ್ ಅದನ್ನು ಪರಿಸ್ಥಿತಿ ನೋಡ್ಬೋದು ನೀವು 0.23% ಬಿದ್ದೈತ್ರಿ. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅನ್ನು 0.39% ಬಿದ್ದೈತಿ. ಮತ್ತು ನಾವು ಸೆಕ್ಟರ್ ವೈಸ್ ಪರಿಸ್ಥಿತಿಗಳನ್ನು ನೋಡ್ಬೋದು ನೀವು. ಎಲ್ಲ ಸೆಕ್ಟರ್ ಆಲ್ಮೋಸ್ಟ್ ನೆಗೆಟಿವ್ನೇ ಇದಾವ್ರಿ. ಕೆಲವೊಂದು ಗ್ರೀನ್ ಇದಾವ, ಅವು ನೋಡ್ಬೋದು. ಮೀಡಿಯಾ ಐತಿ, ಮೀಡಿಯಾನಾಗೇನು ಹೆಚ್ಚು ಸ್ಟಾಕ್ಗಳನ್ನು ಬರೋಂಗಿಲ್ಲ. ಮೆಟಲನ್ನು ಪಾಸಿಟಿವ್ ಐತಿ, ಬಟ್ ಅದು ಏನು 0.5%ಗಿಂತನೂ ಹೆಚ್ಚಿರಿಲ್ಲ. ಕೆಮಿಕಲ್ 0.5%ಗಿಂತ ಹೆಚ್ಚಿರೈತ್ರಿ. ಆಯಿಲ್ ಆ್ಯಂಡ್ ಗ್ಯಾಸನ್ನು 0.48% ಇರೈತಿ. ಆಯಿಲ್ ಆ್ಯಂಡ್ ಗ್ಯಾಸ್ ಇರೋಕೆ ಮೇನ್ ಕಾರಣ ಇವತ್ತು ರಿಲಯನ್ಸ್ ಸ್ಟಾಕ್ ಇರಿದ ಕಾರಣ ಈ ಇಂಡೆಕ್ಸ್ ಪಾಸಿಟಿವ್ ಐತಂತನೂ ಅನ್ಬೋದು. ಅವೆಲ್ಲ ಸೆಕ್ಟರ್ಗಳನ್ನು ಬಿಟ್ಟರೆ ಉಳಿದಿದ್ದು ಎಲ್ಲ ಸೆಕ್ಟರ್ FMCG ಆಗಲಿ, IT ಆಗಲಿ, ಫಾರ್ಮಾ ಆಗಲಿ, ಫೈನಾನ್ಷಿಯಲ್ ಸರ್ವಿಸಸ್, ಹೆಲ್ತ್ ಕೇರ್, ಕನ್ಸ್ಯೂಮರ್ ಡ್ಯೂರೇಬಲ್ಸ್, ಉಳಿದಿದ್ದು ಎಲ್ಲ ಸೆಕ್ಟರ್ ನೆಗೆಟಿವ್ನ ಕ್ಲೂಸಿಂಗ್ ಕೊಟ್ಟ ಇವತ್ತು. ಅದ ಕಾರಣ ಇವತ್ತೂ ಸಹ ಸ್ಟಾಕ್ ಮಾರ್ಕೆಟದ ಪರಿಸ್ಥಿತಿ ಭಾಳ ಕೆಟ್ಟಿತ್ತಂತ ನಾವು ಅನ್ಬೋದು. ಮತ್ತು ನಾವು ಗ್ಲೋಬಲ್ ಮಾರ್ಕೆಟದ ಪರಿಸ್ಥಿತಿ ನೋಡ್ಬೋದು. US ಮಾರ್ಕೆಟ್ ನಿನ್ನೆ ದಿನ ಫ್ಲ್ಯಾಟನ್ನು ಕ್ಲೋಸಿಂಗ್ ಕೊಟ್ಟವ. ಯುರೋಪಿಯನ್ ಮಾರ್ಕೆಟನ್ನು ಇವತ್ತೇನು ಆಫ್ಟರ್ನೂನ್ ಯುರೋಪದ ಮಾರ್ಕೆಟ್ ಸ್ಟಾರ್ಟ್ ಆದ್ದು, ಅವು ನೆಗೆಟಿವ್ದಾಗನೇ ಸ್ಟಾರ್ಟ್ ಆದವು ರೀ. ಈಗನೂ ಸಹ ನೆಗೆಟಿವ್ನ ಇದಾವ. ಏಷ್ಯನ್ ಮಾರ್ಕೆಟ್ ಅದನ್ನು ಪರಿಸ್ಥಿತಿ ನೋಡ್ಬೋದು ನೀವು, ಭಾಳ ಕೆಟ್ಟಿತ್ತು. ಅದ್ರಾಗೂ ಮೇನ್ ಏನು ಜಪಾನದ ನಿಕಾಯ್ ಇಂಡೆಕ್ಸ್ ಐತಿ, ಅದು 1.5%ಗಿಂತ ಹೆಚ್ಚು ಬಿದ್ದು ಕ್ಲೋಸಿಂಗ್ ಕೊಟ್ಟೈತಿ. ಮತ್ತು ಉಳಿದಿದ್ದು ತೈವಾನ್ ಮಾರ್ಕೆಟ್ ಆಗಲಿ, ಉಳಿದಿದ್ದು ಎಲ್ಲ ಮಾರ್ಕೆಟ್ ಅದನ್ನು ಪರಿಸ್ಥಿತಿ ನೀವು ನೋಡ್ಬೋದು. ಅದ ಕಾರಣ ಗ್ಲೋಬಲ್ ಮಾರ್ಕೆಟನ್ನು ಕಂಪೇರ್ ಮಾಡ್ರೆ ಭಾರತದ ಮಾರುಕಟ್ಟೆ ಮತ್ತು ಹಂಗೇನು ಭಾಳ ಬಿದ್ದಿಲ್ಲ. ಜಪಾನ್ ಮಾರ್ಕೆಟ್ಗೆ ಅದು ಕಂಪೇರ್ ಮಾಡ್ರೆ ಅಂತಲೂ ನಾವು ಅನ್ಬೋದು. ಮತ್ತೊಂದು ಏನಂತಂದ್ರೆ ಕ್ರೂಡ್ ಆಯಿಲ್ ಪ್ರೈಸ್ ನೋಡ್ಬೋದು ಇವತ್ತು ನೀವು ಮತ್ತೆ ಏರೈತ್ರಿ. ಏನು ಮೊನ್ನೆ ಅದು $80 ಮತ್ತೆ ಟಚ್ ಆಗಿತ್ತು, ಅದು ಈಗ ಟಚ್ ಆಗಿ ಮತ್ತೆ ಏರೈತಿ. ನೋಡ್ಬೋದು ಬ್ರೆಂಟ್ ಕ್ರೂಡ್ ಆಯಿಲ್ಗೆ ಸದ್ಯ $98 ಮತ್ತು $100 ನಡಕ್ಕೆ ಟ್ರೇಡ್ ಮಾಡತೈತೆ ಅನ್ಬೋದು. WTI ಕ್ರೂಡ್ ಆಯಿಲನ್ನು $93 ಟ್ರೇಡ್ ಮಾಡತೈತಿ. ಈ ಕ್ರೂಡ್ ಆಯಿಲ್ ಬಗ್ಗೆ ಇನ್ನೂ ಸ್ವಲ್ಪ ಮುಂದೆ ತಿಳ್ಕೊಳ್ಳೋಣ ಅಂದರೆ ಇನ್ನೂ ಡೀಟೇಲ್ದಾಗ ನಮಗೆ ಗೊತ್ತಾಗ್ತೈತಿ. ಮೇನ್ ಮಾರುಕಟ್ಟೆ ಬೀಳಕ್ಕನ ಕಾರಣನ ಈ ಕ್ರೂಡ್ ಆಯಿಲ್ ರೀ. ಮತ್ತೊಂದು ಏನಂತಂದ್ರೆ ನಿನ್ನೆ US ಇನ್ಫ್ಲೇಷನ್ ಡೇಟಾ ಬಂದಿತ್ತು. ನೋಡ್ಬೋದು ನೀವು, ನಿನ್ನೆ US ಇನ್ಫ್ಲೇಷನ್ ಡೇಟಾ 2.4% ಬಂದೈತಿ. ಅನುಮಾನನ 2.4 ಇತ್ತು. ಅದ ಕಾರಣ ಭಾಳ ಕೆಟ್ಟಿಲ್ಲ, ಭಾಳ ಒಳ್ಳೇದೂ ಇಲ್ಲ. ಫ್ಲ್ಯಾಟನ್ನು ಈ ಥರದ ರಿಯಾಕ್ಷನ್ ಇತ್ತು. ಅದ ನಮಗೆ US ಮಾರ್ಕೆಟ್ನಾಗ ನಿನ್ನೆ ಕಾಣಿತ್ತಂತ ನಾವು ಅನ್ಬೋದು. ಮತ್ತೊಂದು ಏನಂತಂದ್ರೆ ಇದೇನು ಕ್ರೂಡ್ ಆಯಿಲ್ ಪ್ರೈಸ್ ಆ ಕ್ರೂಡ್ ಆಯಿಲ್ ಪ್ರೈಸ್ ಈಗ ನಮಗೆ $100.98 ಕಾಣತೈತಿ. ಬಟ್ ಅದಕ್ಕಿಂತನೂ ಹೆಚ್ಚಿರ್ಬೋದು ಅಂತ ನನಗೆ ಪರ್ಸ್ನಲಿ ಅನ್ಸತೈತಿ. ಯಾಕಂತಂದ್ರೆ ಏನಿದೆ ಸ್ಟೇಟ್ ಆಫ್ ಹಾರ್ಮೋಸ್ ಐತಿ, ಏನು ಜಲಸಂಧಿ ಐತಿ ಹಾರ್ಮೋಸ್ ಅಂತ, ಅದನ್ನು ಇರಾನ್ ಬ್ಲಾಕ್ ಮಾಡೇ ಬಿಟ್ಟೈತ್ರಿ. ಅಲ್ಲಿ ಅವು ಶಿಪ್ನ ಹೋಗಲ್ವ ಅಂತ. ಅದ್ರಾಗ ಇವತ್ತು ಬೆಳಿಗ್ಗೆನ ಮತ್ತೆ 2 ಟ್ಯಾಂಕರ್ ಅದು ಆಯಿಲ್ ತೊಗೊಂಡು ಹೋಗೋ ಟ್ಯಾಂಕರ್ ಮ್ಯಾಗನೂ ದಾಳಿ ಮಾಡಿತಿರಾನ. ಅದ ಕಾರಣ US ಅದು ಏನು ಮಾಡೈತಂತಂದ್ರೆ US ಮತ್ತು ದೊಡ್ಡ ದೊಡ್ಡ ದೇಶಗಳು ಅವ್ರ ಕಡೆ ರಿಸರ್ವ್ ಇರ್ತಾವ, ಎಮರ್ಜೆನ್ಸಿ ಬಂದಾಗೇನು ರಿಸರ್ವ್ ಇರ್ತಾವ, ಆ ರಿಸರ್ವನ್ನು ಬಿಡುಗಡೆ ಮಾಡ್ಯಾರ ಈ ಕ್ರೂಡ್ ಆಯಿಲ್ದ. ಅದೇ ಕಾರಣ ಸ್ವಲ್ಪ ಸಪ್ಲೈ ಹೆಚ್ಚಾಗಿದ್ರಿಂದ ಮಾರ್ಕೆಟ್ದಾಗ ಈ ಕ್ರೂಡ್ ಆಯಿಲ್ $100 ಅಥವಾ $98 ಟ್ರೇಡ್ ಆಗತೈತಿ. ಅದು ಸಪ್ಲೈ ಏನ್ರೆ ಬಂದಾತ, ಅವು ಏನು ರಿಸರ್ವ್ ಇದ್ದು ಅವು ಮುಗುದು ಅಂತಂದ್ರೆ ಇದು ಖಂಡಿತವಾಗಿ ಇನ್ನೂ ಭಯ ಇರ್ಬೋದಾ ಅಂತ ನಾತರ. ಅತ್ರಾಗ ಇರಾನದೇನು ರಾಷ್ಟ್ರಪತಿ ಇದ್ದಾರ, ಅವರು $200 ತಲುಬೋದಾ ಇದೇ ಥರ ಯುದ್ಧ ಕಂಟಿನ್ಯೂ ಇದ್ರ ಅಂತ ಒಂದು ಹೇಳಿಕೆ ಕೊಟ್ಟಾರ. ಇವೆಲ್ಲ ಕಾರಣ ನೋಡ್ರೆ ಇನ್ನು ಕ್ರೂಡ್ ಆಯಿಲ್ ಪರಿಸ್ಥಿತಿ ಭಾಳ ಕೆಟ್ಟೈತ್ರಿ. ಇದೇ ಥರ ಯುದ್ಧ ಇನ್ನು ಭಾಳ ದಿನದ ತನಕ ಏನ್ರಿ ಜಗಿತ್ತಂತಂದ್ರೆ ಖಂಡಿತವಾಗಿ US ಇರಾನ್ಗೆ ನಷ್ಟ ಆಗೋದಲ್ದ ಭಾರತ ಅಂತ ದೇಶಗಳ್ಗ ಅಥವಾ ಜಗತ್ತಾಗಿರೋ ಎಲ್ಲ ಗಳ್ಗ ಭಾಳ ಹಾನಿ ಆಗ್ಬೋದ. ಈಗ ನೋಡಿರ್ಬೋದು ನೀವು ಬೆಂಗಳೂರಿನಾಗ, ಮುಂಬೈನಾಗದು LPG ಶಾರ್ಟೇಜ್ ನಡೆಯತೈತಂತ ಅನ್ನತ್ತಾರ. ಅದ ಕಾರಣ ಇದೇನು ಯುದ್ಧ ನಡೀತಂತಂದ್ರೆ 2 ದೇಶಕ್ಕೆ ಅಷ್ಟೇ ಸಂಬಂಧ ಇಲ್ಲ, ಇದು ಜಗತ್ತಿಗನ ಈ ಥರ ಪರಿಣಾಮನೂ ಬೀಳ್ತೈತಿ, ಕೆಟ್ಟ ಪರಿಣಾಮ ಬೀಳ್ತೈತೆ ಅಂತ ನಾವು ಅನ್ಬೋದು. ಅದ ಕಾರಣ ಇದು ಎಷ್ಟು ಆಗ್ತೈತೆ ಅಷ್ಟು ಯುದ್ಧ ನಿಂತ್ರಣ ಒಳ್ಳೇದಂತ ನನಗನ್ನಿಸ್ತೈತಿ. ಈಗ ಬರೀ ಮೇನ್ ಏನು ತಿಳ್ಕೊಳ್ಳೋಣಂತಂದ್ರೆ ಏನಿದು US ಮತ್ತು ಇರಾನದ ಯುದ್ಧ ನಡೆದೈತಿ, ಆ ಯುದ್ಧ ನಿಲ್ಲಾಕ ಇರಾನದ 3 ಕಂಡೀಷನ್ಗಳು ಏನು ಹಾಕೈತಿ ಅದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ. ನೋಡ್ರಿ, 1ನೇ ಕಂಡೀಷನ್ ಏನು ಇರಾನ USಗೆ ಹೇಳೈತಂತಂದ್ರೆ ಹಕ್ಕುಗಳ ಮಾನ್ಯತೆ ಅಂತಂದ್ರೆ ಇರಾನದ ಸಾರ್ವಭೌಮ ಮತ್ತು ಕಾನೂನುಬದ್ಧ ಹಕ್ಕುಗಳನ್ನು ಅಂತಾರಾಷ್ಟ್ರೀಯ ಸಮುದಾಯ ಗುರುತಿಸಬೇಕಂತ 1ನೇ ಹಕ್ಕನ್ನು ಹೇಳಿದಾರ. ಮತ್ತು 2ನೇ ಹಕ್ಕು ಏನಂತಂದ್ರೆ
ಪರಿಹಾರದ ಪಾವತಿ. ಏನಿದ್ದ ಸಂಘರ್ಷದ ಸಮಯದಾಗ ಏನು ಇರಾನ್ಗೆ ಹಾನಿ ಆಗೈತಿ, ಇಸ್ರೇಲ್ ಮತ್ತು US ಕೂಡಿ ಇರಾನ್ ಮ್ಯಾಗೇನು ದಾಳಿ ಮಾಡೋಣ, ಇರಾನ್ ದೇಶನಾಗೇನು ಹಾನಿ ಆಗೈತಿ, ಆ ಹಾನಿದ ಪರಿಹಾರ US ಕೊಡ್ಬೇಕಂತ 2ನೇ ಕಂಡೀಷನ್ನಾಗ ಹೇಳ್ದಾರ. 3ನೇ ಕಂಡೀಷನ್ ಏನಂತಂದ್ರೆ ಅಂತಾರಾಷ್ಟ್ರೀಯ ಭರವಸೆ. ಭವಿಷ್ಯದಾಗ ಇರಾನ್ ಮ್ಯಾಗ ಯಾವುದೇ ಈ ರೀತಿ ದಾಳಿ ಆಗಬಾರ್ದಂತ ಅಂತಾರಾಷ್ಟ್ರೀಯ ಗ್ಯಾರಂಟಿ ಕೊಡ್ಬೇಕಂತ US ಕಡೆ ಕೇಳ್ಕೊಂಡಾರ. ಇವು 3 ಕಂಡೀಷನ್ಗಳು ಇರಾನ್ದವ್ರ US ಮ್ಯಾಗ ಇಟ್ಟಿದಾರ. ಈಗ US ಒಪ್ತಾರೋ ಬಿಡ್ತಾರೋ ಅಂತ ನೋಡ್ಬೇಕು. ಒಪ್ಪಿರಂತಂದ್ರೆ ಮತ್ತು ಸಹಜವಾಗಿ ಎಲ್ಲ ನಾರ್ಮಲ್ ಆಗ್ತೈತಿ, ಮತ್ತು ಒಂದು ವಾರನಾಗ ಅದು ಮತ್ತು ಕ್ರೂಡ್ ಆಯಿಲ್ ಪ್ರೈಸನ್ನು ಕೆಳಗೆ ಬರ್ತೈತಿ, ಮಾರುಕಟ್ಟೆಗೂ ಒಳ್ಳೇದಾಗ್ತೈತಿ, ಮಾರುಕಟ್ಟೆನೂ ಬೌನ್ಸ್ ಬ್ಯಾಕ್ ಆಗ್ಬೋದು. ಅದ ಕಾರಣ US ಏನು ಮಾಡ್ತೈತಿ ಅಂತ ನೋಡೋಣ್ರಿ. ಮತ್ತೊಂದನ್ನು ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರು ನಿನ್ನೆ ಒಂದು ಹೇಳಿಕೆ ಕೊಟ್ರೆ ಅದೇನಂತಂದ್ರೆ ಏನು ಇರಾನ್ ಮ್ಯಾಗ ನಾವು ಹಾನಿ ಮಾಡಬೇಕಾಗಿತ್ತು, ಏನು ಇರಾನ್ ಮ್ಯಾಗ ಮೇನ್ ಟಾರ್ಗೆಟ್ಗಳಿದ್ದು ಅದನ್ನೆಲ್ಲ ನಾವು ಹೊಡೆದು ಸರ್ವನಾಶ ಮಾಡಿದ್ದೇವೆ. ಈಗ ಯಾವ ಟಾರ್ಗೆಟ್ ಉಳಿದಿಲ್ಲ ಇರಾನ್ದಾಗ. ಅದ ಕಾರಣ ಈ ಯುದ್ಧ ಇನ್ನೂ ಭಾಳ ದಿನ ಏನು ನಡೆಯಂಗಿಲ್ಲ, ಇನ್ನೂ 1-2 ವಾರನಾಗ ಅಥವಾ 1 ವಾರನಾಗೂ ಮುಗಿಬೋದು ಮೇ ಬಿ ಅಂತ ಹೇಳಿದಾರ. ಅದ ಕಾರಣ ಅದು ಥರ ಏನ್ರಿ ಆತಂತಂದ್ರೆ ಇದು ಒಂದು ಮಾರುಕಟ್ಟೆಗೆ ಒಳ್ಳೇದ, ಮಾರುಕಟ್ಟೆಯಲ್ಲಿಂದ ಬೌನ್ಸ್ ಬ್ಯಾಕ್ ತೋರಿಸ್ಬೋದ. ಮತ್ತೊಂದು ಎಲ್ಲಕ್ಕಿಂತ ಗುಡ್ ನ್ಯೂಸ್ ಇವತ್ತು ಮಧ್ಯಾಹ್ನ ಏನು ಬಂತಂತಂದ್ರೆ ಭಾರತದ ಫ್ಲ್ಯಾಗ್ ಹಚ್ಚಿದ ಒಂದು ಶಿಪ್, ಭಾರತದ ಶಿಪ್ಗಳನ್ನು ಇರಾನ್ ಹೋಗಾಕ ಬಿಡಾತೈತಿ ಅಂತನೂ ಒಂದು ಸುದ್ದಿ ಬಂತ. ಅದರಿಂದ ಮಾರುಕಟ್ಟೆ ಸ್ವಲ್ಪ ಮ್ಯಾಗೆ ಇರಾಕೆ ಪ್ರಯತ್ನ ಪಟ್ಟಿತಿವತ್ತ, ಬಟ್ ಆಮ್ಯಾಗನು ಕ್ಲೋಸ್ ಆಗೋಕ್ಕೋ ಟೈಮ್ನಾಗೂ ಮಾರ್ಕೆಟ್ ಬಿದ್ದನ್ನು ಕ್ಲೋಸಿಂಗ್ ಕೊಟ್ಟಿತ್ತ. ಆದ್ರೂ ಸಹ ಈ ಸುದ್ದಿ ಮ್ಯಾಗ ಕಣ್ಣಿರ್ಬೇಕು, ಈ ಸುದ್ದಿ ಆಫಿಷಿಯಲಿನ ಐತೋ ಏನು ರಿಪೋರ್ಟ್ಗಳಿಂದ ಐತೋ ಅಂತಲೂ ನೋಡ್ಬೇಕು. ಓವರಾಲ್ ಮೇನ್ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಇದು ಒಂದು ಗೆಲುವು ಅನ್ನೋಕೆ ಸಾಧ್ಯ ಇಲ್ಲ. ಗೆಲುವು ಇತ್ತಂತಂದ್ರೆ ಏನು ಮಾಡ್ತೀರಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರು ಇರಾನ್ದಾಗ ಇಳಿತೀರ, ಏನು ಸ್ಟೇಟ್ ಆಫ್ ಹಾರ್ಮೋಸ್ ಐತಿ ಅಲ್ಲಿ ಸುತ್ತಲೂ US ಮಿಲಿಟ್ರಿ ನಿಲ್ಲಿಸಿ ಆ ಟ್ರೇಡ್ ಏನು ಆಗತ್ತೈತಿ ಅದು ಯಾವ ಥರ ನಾರ್ಮಲ್ ದಿನದನ್ನೇ ಆಗ್ತಿತ್ತು ಅದೇ ಥರ ಆಗಕ್ಕೆ ಕೊಡಬೇಕಾಗಿತ್ತು. US ಯಾವಾಗೂ ಮೊದಲಿಂದನೂ ನೋಡ್ಕೊಂಬಂದೇವ್ರಿ ನಾವು. ಇರಾಕ್ ಅಂತ ದೇಶನೇ ಆಗಲಿ ಅಥವಾ ಅಫ್ಘಾನಿಸ್ತಾನ್ದಾಗೂ ಇವ್ರು ಯುದ್ಧರೇ ಸ್ಟಾರ್ಟ್ ಮಾಡ್ತಾರೆ, ಬಟ್ ಇವ್ರಿಗೆ ಎಂಡ್ ಮಾಡೋಕನ ಬರಂಗಿಲ್ಲ ರೀ. ಅದ ಪರಿಸ್ಥಿತಿ ಈಗ ಇರಾನ್ದಾಗೂ ಆಗೈತಂತ ನಾವು ಅನ್ಬೋದು. ಅದ ಕಾರಣ ಇದೈತಿ ಇವತ್ತಿನ ಈ ವಿಡಿಯೋನಾಗ ನಿಮಗೆಲ್ಲ ಡೀಟೇಲ್ದಾಗ ಗುರ್ತ ಇರ್ಬೋದು ಏನೇನು ಯುದ್ಧದ ಕರೆಂಟ್ ಪರಿಸ್ಥಿತಿ ಐತಿ, ಮಾರುಕಟ್ಟೆದ ಪರಿಸ್ಥಿತಿ ಯಾವ ಥರ ಐತಂತ. ಓವರಾಲ್ ನೋಡ್ಬೇಕ್ರಿ, ಯುದ್ಧ ಎಷ್ಟು ಬೇಗ ನಿಲ್ತೈತಿ ಅಷ್ಟು ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗ್ತೈತಿ. ಯುದ್ಧ ಇದೇ ಥರ ಕಂಟಿನ್ಯೂ ಇತ್ತಂತಂದ್ರೆ ಮಾರುಕಟ್ಟೆ ಕುಸ್ಕೊಂಡನ ಬರ್ತೈತಿ. ಏನು 3ನೇ ಮಹಾಯುದ್ಧ ಆಗ್ತೈತೆ ಅನ್ನೋ ಥರ ಅದಾಗೋ ಚಾನ್ಸಸ್ ಭಾಳ ಕಡಿಮೆ ಐತಿ. ಅದು ಇಂಥ ಕಾಲದಾಗ ಇಷ್ಟು ಈಗ ಜಗತ್ತು ಬೆಳೆದೈತಿ ಇದಾಗೈತಿ, ಆದ್ರೂ ಏನು ಹೇಳಕ್ಕೆ ಬರಂಗಿಲ್ಲ. ತಪ್ಪೇನ್ರೆ 3ನೇ ಮಹಾಯುದ್ಧ ಅದು ಸ್ಟಾರ್ಟ್ ಆದ್ರೆ ಖಂಡಿತವಾಗಿ ಮಾರ್ಕೆಟ್ ಇನ್ನೂ ಕುಸಿಬೋದು. ಇದು ನಿಮ್ದು ತಲೆಯಾಗ ಇರಲಿ. ಓವರಾಲ್ ಇದೈತ ಈ ವಿಡಿಯೋನ ಎಲ್ಲ ಡೀಟೇಲ ನಿಮಗೆ ಗುರ್ತಾ ಇರ್ಬೋದು ಅಂತ ನನಗನಿಸ್ತೈತಿ. ಮತ್ತೊಂದೇನಂತಂದ್ರೆ ಕೋರ್ಸದ ವಿಡಿಯೋಗಳು ಸ್ಟಾರ್ಟ್ ಮಾಡೀನಿ, ಫ್ರೀನ್ಯಾಗ ವಿಡಿಯೋಗಳು ಬರತ್ತವ. ಅದೇ ಕಾರಣ ಆ ವಿಡಿಯೋಗಳನ್ನ ನೋಡಿರ್ಕಲೇ ಇದ್ರೆ ಆ ವಿಡಿಯೋಗಳದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಅಥವಾ ನನ್ನ ಚಾನಲ್ನಾಗ ನೀವು ಹೋಗಿ ನೋಡ್ಬೋದಾ. ಓವರಾಲ್ ಇದೈತಿ ಇವತ್ತಿನ ವಿಡಿಯೋ ಅನಿಸಿತ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಧನ್ಯವಾದಗಳು.